ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಮಂಜು ಮತ್ತು ಮೌನದ ನಡುವೆ ನೆಲೆಸಿರುವ ಒಂದು ಪುಟ್ಟ ಗ್ರಾಮ ಕಾರಿಗಡ್ಡೆ. ಇಲ್ಲಿ ಮಣ್ಣು, ಮರಗಳು ಮತ್ತು ಜನರ ಬದುಕು ಒಂದೇ ಉಸಿರಿನಲ್ಲಿ ಬಾಳುತ್ತವೆ. ಈ ಗ್ರಾಮಕ್ಕೆ ತನ್ನದೇ ಆದ ಇತಿಹಾಸವಿದೆ ಮತ್ತು ತನ್ನದೇ ಆದ ಶಾಪವು. ಅದೇ ಕಾರಿಗಡ್ಡೆ ಗ್ರಾಮದಲ್ಲೇ ಹುಟ್ಟಿದ ಹುಡುಗ ಅರಣ್ಯ. ಜನರು ಅವನನ್ನು ಭೇದ ಹುಡುಗ ಎಂದು ಕರೆದರು. ನಿನ್ನ ಮೇಲೆ ವೀರಾಧರನ ಶಾಪ ಇದೆ ಎಂದು ಹಾಸ್ಯ ಮಾಡಿದರು. ಆದರೆ ಅರಣ್ಯನ ಮೌನದೊಳಗೆ ಅವನಿಗೆ ಗೊತ್ತಿಲ್ಲದ ಶಕ್ತಿ ಮಲಗಿತ್ತು. ಅಜ್ಜಿ, ಎಲ್ಲರೂ ನನಗೆ ಒಂದೇ ಮಾತಾಡ್ತಾರೆ, ನೀನ್ ಭಯದ ಹುಡುಗಾತ. ನನ್ನ ರಕ್ತದಲ್ಲಿ ಏನಾದ್ರೂ ದೋಷಯಾ? ಭಯ ಅನ್ನೋದು ದೋಷ ಅಲ್ಲ ಕಂದ, ಅದು ಮನುಷ್ಯನೊಳಗಿನ ಎಚ್ಚರಿಕೆ. ಆದ್ರೆ ಅಜ್ಜಿ, ನನ್ನ ಹೆಸರು ಕೇಳಿದ್ರೆ ಜನ ನಗ್ತಾರೆ. ವೀರಾದ್ರನ ಮೊಮ್ಮಗ ಇವನು ಯುದ್ಧ ಮಾಡ್ತಾನ ಅಂತ. ಅವರು ವೀರಾದ್ರನನ್ನು ಯುದ್ಧ ಮಾತ್ರ ನೋಡಿದ್ರು, ನಾನು ಅವನನ್ನ ರಾತ್ರಿ ನಿದ್ದೆ ಇಲ್ಲದೆ ಮನುಷ್ಯನಾಗಿ ನೋಡಿದ್ದೇನೆ. ಅಜ್ಜ, ನಿಜವಾಗ್ಲೂ ಯಾರು? ಜನ ಹೇಳೋ ದೇವನಾ ಅಥವಾ ಶಾಪ ಕೊಟ್ಟ ರಾಕ್ಷಸನಾ? ಅವನು ದೇವನೂ ಅಲ್ಲ, ರಾಕ್ಷಸನೂ ಅಲ್ಲ. ಅವನು ತನ್ನ ಜನಗಳಿಗಾಗಿ ಉಸಿರು ಕೊಟ್ಟ ಮನುಷ್ಯ. ಹಾಗಾದ್ರೆ ಅವ್ರು ಯಾಕೆ ಶಾಪ ಕೊಟ್ಟರು? ಅವನು ಶಾಪ ಕೊಟ್ಟಿಲ್ಲ ಕಂದ, ಅವನು ಭವಿಷ್ಯ ಹೇಳಿದ. ಆದ್ರೆ ಅದು ಬರೋ ದಿನ ಒಬ್ಬನ ಜೀವಕ್ಕೆ ಬೆಲೆ ಕೊಡ್ತದೆ ಅಂತ. ನಿಜವಾಗ್ಲೂ ನನ್ನ ಅಜ್ಜ ಯಾರಜ್ಜಿ?